ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಕಾಂಗ್ರೆಸ್ನ ಮುಖಂಡರಾಗಿರುವಂಥ ಆದಿನಾರಾಯಣ ಅವರು, ಅದೇ ರೀತಿಯಾಗಿ ಕಾನೂನು ವಿಶ್ಲೇಷಕರಾಗಿರುವಂಥ ವಾಸುದೇವರಾವ್ ಕಶ್ಯಪ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಶ್ಯಪ್ ಸರ್, ನಾವು ಸಾಕಷ್ಟು ಬಾರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದೀವಿ. ಬಟ್ ಈಗ 13ನೇ ಸ್ಪಾಟಲ್ಲೂ ಕೂಡ ಏನೂ ಸಿಗಲಿಲ್ಲ ಅಂತ ಮಂಪರು ಪರೀಕ್ಷೆಯನ್ನು ಕೂಡ ನಡೆಸ್ತಾರಂತೆ. ಮುಖ್ಯವಾಗಿ ಮಂಪರು ಪರೀಕ್ಷೆ ಅಂದರೆ ಹೇಗಿರುತ್ತೆ, ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಕೊಡೋಕೆ ಹೋಗ್ತಾ? ಇದೇ ನಿಮ್ಮ ನ್ಯೂಸ್ ಚಾನಲ್ ಒಳಗೆ ಕಳೆದ ಬಾರಿ ನಾವು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೆ. ನಾನು ಓಪನ್ ಆಗಿ ಚಾಲೆಂಜ್ ಮಾಡಿದ್ದೆ ನಿಮ್ಮ ಸನ್ನಿಧಿನಲ್ಲಿ ಮತ್ತು ನಿಮ್ಮ ಮುಂದೆ. ಅಂದರೆ ಯಾರು ಅದನ್ನು ಬೆಂಬಲಿಸ್ತಿದ್ದಾರೆ ಅವ್ರಿಗೆ ಏನಂತ ಹೇಳಿದ್ದೆ ಅಂದರೆ, ಇದು ಸಾಕ್ಷಾತ್ಕಾರ ಏನಾದರೂ ಆಯಿತು ಅಂದರೆ ಇದನ್ನು ಪ್ರೂವ್ ಮಾಡಿದ್ರೆ ನಾನು ವಕೀಲ ವೃತ್ತಿನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ದೆ. ಸೊ ಅದು ನಿಜ ಆಗತಕ್ಕಂಥ ಕ್ಷಣಗಣನೆ ಶುರುವಾಗಿದೆ. ಇಟ್ ಈಸ್ ಟ್ರೂ. ಯಾಕಂದರೆ ಇಲ್ಲಿ ಒಂದು ಸ್ಪಷ್ಟವಾಗಿ ತಗೊಂಡು ನೋಡಿ, ಇವರು ಎಲ್ಲ ಮಂತ್ರಿಗಳು ಕೂಡ ಏನು ತಮ್ಮ ಅಭಿಪ್ರಾಯ ಮಂಡಿಸಿದ್ದಾರೆ ಅಂತಂದರೆ, ಇಷ್ಟು ವೈಭವೀಕರಣ ಮಾಡಬಾರ್ದಾಗಿತ್ತು, ಇಷ್ಟು ಅವಕಾಶ ಕೊಡಬಾರ್ದಾಗಿತ್ತು, ಇಷ್ಟೆಲ್ಲ ಮಾಡೋ ಅಗತ್ಯ ಇರಲಿಲ್ಲ ಅಂತ ಬಂದಾಗ ಆ್ಯಕ್ಚುಲಿ ನಡೆದಿರೋದು ಏನು? ಓಕೆ, ನೀವು ಒಂದು ಪ್ರಶ್ನೆ ರೈಸ್ ಮಾಡೋದಕ್ಕೆ ಹೇಳಿಬಿಡ್ತೇನೆ. ಮಂಪರು ಪರೀಕ್ಷೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಕೋರ್ಟಿಂದ ಪರ್ಮಿಷನ್ ಆಗಬೇಕು. ಓಕೆ, ಕೋರ್ಟಿಂದ ಪರ್ಮಿಷನ್ ಆಗಿ ಅದಕ್ಕೆ ಮೆಡಿಕಲಿ ಅಪ್ರೂವಲ್ ಆಗಬೇಕು. ಜೊತೆಗೆ ಆತಂದೆಲ್ಲ ಫುಲ್ಲು ಬಾಡಿ ಚೆಕಪ್ ಆಗಬೇಕು. ಬೇರೆ ಯಾವುದೇ ಕಾಯಿಲೆಗಳಿಲ್ಲ, ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಆತನಿಗೇನು ಬೇರೆ ಥರದ ಒಂದು ಶಾರೀರಿಕ ಸಮಸ್ಯೆಗಳಿಲ್ಲ ಅಂತ ಗೊತ್ತಾದಾಗ ಇಫ್ ದಟ್ ಫೇರ್. ಆಮೇಲೆ ಒಂದು ವಿಲ್ಲಿಂಗ್ನೆಸ್ಸು ಇರಬೇಕು. ವಿಲ್ಲಿಂಗ್ನೆಸ್, ಎಸ್ ನಾನು ಒಪ್ಕೊಳ್ತೀನಿ ಅಂತಂದಾಗಲೇ ಆ ಮಂಪರು ಪರೀಕ್ಷೆಗೆ ಒಂದು 100% ಆಗಲಿ ಅಥವಾ 90% ಆಗಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಒತ್ತಾಯಪೂರ್ವಕವಾಗಿ ನೀವು ಮಾಡೋಕ್ಕೆ ಬರೋಲ್ಲ. ಓಕೆ, ಇಲ್ಲಿ ಈಗ ಏನು SIT ತಂಡ ಏನು ಮಾಡೋಕ್ಕೆ ಹೊರಟಿದೆ, ಇದನ್ನು ಪ್ರಾರಂಭದಲ್ಲೇ ಮಾಡಬೇಕು. ನಾನು ಅದನ್ನೇ ಹೇಳಿದ್ದು ಲಾಸ್ಟ್ ಟೈಮ್ ಕೂಡ, ಪ್ರಾರಂಭದಲ್ಲೇ ಮಾಡಿಬಿಟ್ಟಿದ್ದರೆ ಸಮಸ್ಯೆ ಇದು. ಇಷ್ಟೆಲ್ಲ ಉದಾಹರಣೆ ಕೊಡ್ತೇನೆ. ಈಗ ಇಡೀ ಗುಂಪು ಬಂತು, SIT ಆಫೀಸರ್ಸ್ಗಳು, ಲೇಬರ್ಸ್ಗಳು, ಆಮೇಲೆ ಮಹಾಜನ್ ಮಾಡೋದಕ್ಕೆ ಸರ್ಪಂಚ್ಗಳು ಎಲ್ಲ ಬಂದರು. ಕನಿಷ್ಠ ನನ್ನ ಪ್ರಕಾರ ಒಂದು SIT ಟೀಮೇ ಅದನ್ನು ಒಂದು ಸರ್ಕಾರದಿಂದ ಒಂದು ಪೊಲೀಸ್ ಸ್ಟೇಷನ್ ಅಧಿಕಾರ ಕೊಟ್ಟಿದ್ದಾರೆ ಅದಕ್ಕೆ. ಯೂಶಲಿ SITಗೆ ಪೊಲೀಸ್ ಸ್ಟೇಷನ್ ಅಧಿಕಾರ ಕೊಡಲ್ಲ. ಇಟ್ ಈಸ್ ಕಾಲ್ಡ್ ಪ್ರಾಸಿಕ್ಯೂಷನ್ ಸೆಂಟರ್. ಅದು ದಟ್ ಈಸ್ ವೆರಿ ಪವರ್ಫುಲ್. SIT ಕ್ಯಾನ್ ಅರೆಸ್ಟ್ ಎನಿಬಡಿ. ಕರ್ನಾಟಕದ ಉದ್ದಗಲಕ್ಕೂ ಯಾರು ಬೇಕಾದ್ರೆ ತಗೊಂಬರ್ಬೋದು ಅವರು. ಪೊಲಿಟಿಷಿಯನ್ ಪವರ್ ಕೊಟ್ಟಿರೋದು. ಈ ನಮ್ಮವ್ರು ಹೋಗಲ್ವಾ, ಬೆಂಗಳೂರಿಂದ ದುಬೈಗೆ ಹೋಗಲ್ವಾ, ಬೆಂಗಳೂರಿಂದ ಉತ್ತರಾಂಚಲ್ ಹೋಗಲ್ವಾ ತಗೊಂಬರೋಕ್ಕೆ? ಹಾಗೆ ಇಲ್ಲಿ ಶುರುವಿನಲ್ಲಿ ಪ್ರಾರಂಭ ಹಂತದಲ್ಲೇ ಕೂಡ ಏನಾದರೂ ಅದಕ್ಕೆ ಸರಿಯಾಗಿ ಒಂದು ಸ್ವಲ್ಪ ಬ್ರೈನ್ ಯೂಸ್ ಮಾಡಿದ್ದಿದ್ರೆ ಇಷ್ಟು ರಾದ್ಧಾಂತ, ಇಷ್ಟು ಆರ್ಭಟ ಅಥವಾ ಇಡೀ ಭಾರತ ದೇಶದ ಉದ್ದಗಲಕ್ಕೂ ಕೂಡ ಏನು ಸಂಚಲನ ಮಾಡಿದೆ ಅದನ್ನು ನಿಯಂತ್ರಿಸ್ಬೋದಾಯಿತು. ಎಲ್ಲೋ ಒಂದು ಕಡೆ ಎಡವಿದೆ, ಸರ್ಕಾರ ಕೂಡ ಎಡವಿದೆ, SIT ಕೂಡ ಎಡವಿದೆ. ಜೊತೆಗೆ ಇವ್ರು ಯಾರು, ಇಟ್ಸ್ ಆಲ್ ಪ್ಲಾಂಟೆಡ್ ಪ್ರೋಗ್ರಾಮ್ ಸರ್. ಓಕೆ, ಕ್ಯಾರೆಕ್ಟರ್ಗಳ ಎಂಟ್ರಿ ನೀವು ಬೇಕಾದ್ರೆ ಈಚ್ ಕ್ಯಾರೆಕ್ಟರ್ ಎಂಟ್ರಿಗಳು ಹೆಂಗೆ ತೊಗೊಂಡ್ರು ಅಂತಂದರೆ, ಈಗ ಒಂದು ಯಾವುದೇ ಒಂದು 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 ಡ್ರಾಮಾ ಪ್ಲ್ಯಾಂಟ್ ಮಾಡ್ಬೇಕಾದ್ರೆ ಅಥವಾ ಸ್ಕ್ರಿಪ್ಟ್ ಪ್ಲಾಂಟೇ ಮಾಡ್ಬೇಕಾದ್ರೆ ಹೆಂಗೆ ಕ್ಯಾರೆಕ್ಟರ್ಗೆ ಎಂಟ್ರಿ ಆಗುತ್ತೆ, ಆ ಎಂಟ್ರಿಗಳು ತೊಗೊಂಡು 2013 ಜೀವಂತವಾಗಿಟ್ಟರು ಜಲಾಂದೋಲನ. ಅದನ್ನೆಲ್ಲ ಆಮೇಲೆ ಸೆಕೆಂಡ್ ರೌಂಡ್ಗೆ ಹೋಗೋಣ. ಅದನ್ನು ಫಸ್ಟ್ ರೌಂಡ್ ನೀವು ಕೇಳ್ತಾ ಇರೋದು ಏನಂತಾರೆ, ಮಂಪರ್ ಪರೀಕ್ಷೆ ಆಗೋದಕ್ಕೆ ದಟ್ ಹ್ಯಾಸ್ ಟು ಒಬ್ಟೈನ್ ಪರ್ಮಿಷನ್ ಫ್ರಮ್ ದಿ ಕೋರ್ಟ್ ಅಂಡ್ ದೆನ್ ಮೆಡಿಕಲ್ ಫಿಟ್ನೆಸ್ ಅಂಡ್ ಹೀಸ್ ಕನ್ಸೆಂಟ್, ಅವ್ನ ವಿಲ್ಲಿಂಗ್ನೆಸ್ ಇದ್ದರೆ. ಇದು ಒತ್ತಾಯಪೂರ್ವಕವಾಗಿ ನಾವು ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಇವರು ಹೇಳಂಗಿಲ್ಲ. ಯಾರು SITನಲ್ಲಿ ಸಂಬಂಧಿತ ಅಧಿಕಾರಿಗಳು ಮಾಡ್ತೀವಿ ಬಿಡು ಅಂತ ಹೇಳಂಗಿಲ್ಲ. ಇಟ್ ಈಸ್ ನಾಟ್ ಎನ್ಫೋರ್ಸ್ಮೆಂಟ್ ಆರ್ ಫೋರ್ಸ್, ಮಾಡೋಕ್ಕೆ ಬರೋಲ್ಲ. ಸೊ ನೆಕ್ಸ್ಟು ಈಗ ನೋಡಿ ಸರ್, ಈಗ ಏನಾಗತ್ತೆ ಇಲ್ಲಿ ಉದ್ದೇಶ ಅರ್ಥ ಮಾಡ್ಕೊಂಡ ಮೋಟಿವೇಶನ್, ಇಡೀ ಪ್ರಕರಣದ ಮೋಟಿವೇಶನ್ ಏನು, ಇಡೀ ಪ್ರಕರಣದೊಳಗೆ ನಿಜವಾಗಲೂ ಅವರು ನ್ಯಾಯ ಕೊಡಿಸೋತಕ್ಕಂಥ ಅಭಿಯಾನ ಶುರು ಮಾಡಿದ್ರ, ಇಲ್ಲ ಅದ ಮೇಲೆ ಆ ಒಂದು ಅಭಿಯಾನದ ಮೇಲೆ ಗನ್ನಿಟ್ಕೊಂಡು ಇನ್ನೊಂದು ಯಾವ್ದಾರ ಶೂಟ್ ಮಾಡಿದ್ವಾ ಅನ್ನೋದು ಜನಗಳ ಮುಂದೆ ಬರಬೇಕು. ನನ್ನ ಆಸೆ ಅದು. ಹೌದು, ಷಡ್ಯಂತ್ರ ಇದೆ, ಹೊರಗಡೆ ಬರಲೇಬೇಕು. ನನ್ನ ಅಭಿಲಾಷೆ ಅದು. ಅದು ನಾನು ಬರೀ ಧರ್ಮಸ್ಥಳದ ಬಗ್ಗೆನೇ ಮಾತಾಡ್ತಿಲ್ಲ. ಯಾವುದೇ ವ್ಯಕ್ತಿ, ಯಾವುದೇ ಒಂದು ವಸ್ತು, ವ್ಯಕ್ತಿತ್ವ ಮಂದಿರದ ಮೇಲೆ ಅಥವಾ ಯಾವುದೇ ಮಂದಿರ ಮೇಲೆ ನೀವೇನಾದರೂ ಶೂಟ್ ಮಾಡಬೇಕಾದ್ರೆ ನಿಮ್ದು ಮನುಷ್ಯನ ಮೋಟಿವೇಟ್ ಅಂತೀವಿ. ಆ ಮೋಟಿವೇಟ್ ಏನಂತ ತಿಳ್ಕೊಂಡಾಗಲೇ ಇಡೀ ಕಥಾನಕ, ನಮ್ಮ ಇಡೀ ಕ್ಯಾರೆಕ್ಟರ್ಗಳ ಪ್ಲಾಂಟೇಶನ್ ಪ್ರೋಗ್ರಾಮ್ ಅರ್ಥವಾಗುತ್ತೆ. ನಾನು ನೆಕ್ಸ್ಟು ಇದಕ್ಕೆ ಇನ್ನೊಂದು ಕೆಲವು ಬಿಡ್ತೀನಿ, ಕೆಲವು ನಮ್ಮ ಹತ್ರ ಮಾಹಿತಿಗಳಿವೆ. ಯಾಕಿದು ಮಾಡ್ತಿದ್ದಾರೆ, ರೀಸನ್ ಏನು, ವೈ ದಿಸ್ ಆಲ್ ಪ್ಲಾಂಟೆಡ್ ಪ್ರೋಗ್ರಾಮು,
ಇದ್ರ ಹಿಂದ್ಗಡೆ ಯಾರ್ಯಾರು ಪಿಲ್ಲರ್ಗಳಿದ್ದಾರೆ, ಯಾವ್ಯಾವ ಪಿಲ್ಲರ್ಗಳಿದೆ ಸಪೋರ್ಟ್ ಮಾಡ್ತಾ ಇದೆ, ಓಕೆ ಟೈರ್ ಯಾವುದು, ಸ್ಟೆಪ್ನಿ ಯಾವುದು, ಸ್ಟೇರಿಂಗ್ ಯಾವುದು, ಇದೆಲ್ಲ ನಿಮ್ಗೆ ಡೀಟೇಲ್ ಕೊಡ್ತೀನಿ. ಓಕೆ ಓಕೆ ಒಂದು ರೌಂಡ್ ಮುಗಿಲಿ. ಪ್ರಶ್ನೆ ಇದೆ, ಒಂದು ರೌಂಡ್ ಆಯಿತು. ಒಂದು ಸಣ್ಣ ಪ್ರಶ್ನೆ, ಈಗ ಏನೂ ಸಿಗಲಿಲ್ಲ ಓಕೆ, ಮಂಪರು ಪರೀಕ್ಷೆ ಸಂದರ್ಭದಲ್ಲಿ ಆತ ಹೇಳಿದ್ದು ಸತ್ಯ ಅಂತ ಆದರೆ ಏನಾಗುತ್ತೆ, ಅಂದರೆ ಆ ರೀತಿ ಏನಾದರೂ ಆಗುವ ಚಾನ್ಸಸ್ ಏನಾದರೂ ಇರುತ್ತಾ ಅಂತ. ಸರ್ ಈಗ ವಿಷಯಕ್ಕೆ ಬರೋಣ. ಓಕೆ, ಏನಂತಂದರೆ ಆತ ವೈಯಕ್ತಿಕ ಸ್ವತಃ ಬಂದ, ಸ್ವತಃ ಬಂದ ಅಂದರೆ ಸ್ವತಃ ಬಂದ ಅಂದಾಗ ನಾವು ಒಂದು ತಡಿ ಎಲ್ಲೋ ಒಂದು ಕಡೆ ತಲೆ ತಿರುಗಬಾರ್ದು. ಸ್ವತಃ ಬಂದ ತಕ್ಷಣ ಅವನ್ನೆಲ್ಲವೂ ಕೂಡ ಕ್ಲೀನಾಗಿ ಪ್ಲ್ಯಾಂಟಿಂಗ್ ಮಾಡಿ ಎಲ್ಲರ ಸಪೋರ್ಟ್ ತೊಗೊಂಡು ಲೀಗಲ್ ಹೆಲ್ಪು ಬೇರೆ ಬೇರೆ ಹೆಲ್ಪ್ ತೊಗೊಂಡು ಅವರು ಅದನ್ನು ಅವನು ಪುಷ್ ಮಾಡಿದ ಮೇಲೇ ಅವನು ಎಂಟ್ರಿ ಆಗಿದ್ದು. ಆತನ ಪುಷ್ ಮಾಡಿದ್ರು, ಹೋಗೋ ನಾವು ಇದ್ದೀವಿ, ಚಲೋ ಹಮ್ಮ ಹಾಗೆ ತುಮ್ ಹಾಗೆ ಬಡೋ ಹಮ್ಮ ಪೀಚೆ ಅಂತಂತಲ್ಲ, ಹಾಗೆ ಅವ್ನು ಪುಷ್ ಮಾಡಿದ್ಮೇಲೆ ಏನು ಮಾಡ್ದ. ಇಲ್ಲದ್ರೆ ಒಬ್ಬ ನೈರ್ಮಲ್ಯ ಕ್ಲೀನ್ ಮಾಡತಕ್ಕಂಥ ಒಬ್ಬ ವ್ಯಕ್ತಿಗೆ ಕಾನೂನಿನ ಪರಿಕ್ರಮ, ಕಾನೂನಿನ ಕಕ್ಷೆ, ಲೀಗಲ್ ಲಯಬಿಲಿಟೀಸು, ಆಮೇಲೆ ಅವ್ನ ಬಾಡಿ ಲ್ಯಾಂಗ್ವೇಜ್ ಚೆಕ್ ಮಾಡಿ ನೀವು, ಅವನು ಮೋಟಿವೇಶನ್, ಅವನು ನಿಜವಾಗ್ಲೂ ಅವ್ನು ಕಾತರ ಇದ್ದಿದ್ರೆ ಅದೇನೇ ಇರಲಿ, ಅದು 100 ಜನ ಮಾಡ್ತಾನೆ, ಎಕ್ಸಾಗರೇಷನ್ ಮಾಡ್ತಾನೆ, ಅದೇನೇ ಇರಲಿ, ಅವನು ನಿಜವಾಗ್ಲೂ ಅವನ ಕ್ಯಾರೆಕ್ಟರ್, ನಾನು ಹೇಳ್ತಾ ಇರೋದು ಏನಂದರೆ ಅವ್ನ ಕ್ಯಾರೆಕ್ಟರ್ ಇಲ್ಲ ಅಥವಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಯಾಕಂತಂದರೆ ಅದು ಇನ್ನೂ ವೈಜ್ಞಾನಿಕವಾಗಲಿ ಅಥವಾ ಇನ್ವೆಸ್ಟಿಗೇಷನ್ ಆಗಲಿ ಬಂದಿಲ್ಲ, ಅದು ಮುಟ್ಟೋದು ಬೇಡ. ಆದರೆ ಆತಂದು ಮೋಟಿವೇಶನ್ ಇಟ್ ಸೆಲ್ಫ್ ಸ್ಪೀಕ್ಸ್ ದಟ್ ಹೀಸ್ ಕೇಮ್ ವಿತ್ ಸಮ್ ಇಂಟೆನ್ಷನ್. ಓಕೆ, ಆಮೇಲೆ ಬೈ ಚಾನ್ಸ್ ಫೈಲೂರ್ ಆಯ್ತು ಅಂದ್ಕೊಳ್ಳಿ, ಅವನು ಫೈಲೂರ್ ಆದಾಗ ಈಗೇನು ಡಿಸ್ಕ್ರಿಪ್ಷನ್ ಅದು SIT ಅವ್ನು ಏನು ಮಾಡ್ಬೋದು, ಶಿಕ್ಷೆ ಏನು ಕೊಡ್ಬೋದು ಹೇಳ್ತೀನಿ ಕೇಳಿ. ಸುಳ್ಳು ಯಾಕೆ ಹೇಳಿದೆ ಅಂತ ಹೇಳಿ, ಹಿ ಮೇ ಬಿ ಪ್ರಾಸಿಕ್ಯೂಟೆಡ್ ಫಾರ್ ಫ್ಯೂ ಮಂತ್ಸ್ ಜೈಲ್, ಫ್ಯೂ ಮಂತ್ಸ್ ಅಷ್ಟೇ. ಅವನಿಗೆ ಮರ್ಡರ್ ಮಾಡ್ದೆ ಹೆಂಗೆ ಮಾಡಬೇಕು, ನೇಣು ಹಾಕಬೇಕು ಅಂತ ಬರೋಲ್ಲ. ಆಯ್ತು ಸರ್, ಅವನು ಬರೀ ಈಗ ದೂರುದಾರ ಅಷ್ಟೇ. ಅಲ್ಲ, ದೂರುದಾರ ಅವನು ಹೇಳಿ ಸುಳ್ಳಾದರೆ ಅವನು ಈ ರೀತಿ ಮಾಡಲಿಕ್ಕೆ ಒಂದು ಕಾರಣ ಇರಬೇಕು. ದಟ್ ಇಸ್ ವಾಟ್ ಐ ಟೋಲ್ಡ್ ಯು, ಮೋಟಿವೇಶನ್ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಇರಬೇಕು. ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ. ಖಂಡಿತ ಅಲ್ವಾ, ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು. ಈಗ ಏನಾಗೋದು ಗೊತ್ತಾ ಸರ್, ನೆಕ್ಸ್ಟ್ ಪ್ರಕ್ರಿಯೆ ಹೇಳ್ಬಿಡ್ತೀನಿ ತಾಳಿ. ಈಗ ದೂರುದಾರ ಹೇಳಿದ್ದು ಅವನು ಸಾಕ್ಷಾತ್ಕರಿಸಿದ್ದು ಇಲ್ಲಿ ತನಕ ಕೂಡ ಅದು ಸುಳ್ಳು ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾರೆ, ಇವನೇನು ಈ ರೋಲ್ ಬಿಟ್ಟೋಗ್ಬಿಡತ್ತೆ. ಈಗ ಅವನ ಪಾತ್ರ ಹೊಟ್ಟೋಯ್ತು, ಈ ಪಾತ್ರ ಇಲ್ಲಿಗೆ ಮುಗಿಯಿತು. 164 ಅವನು ಏನು ಜಡ್ಜ್ ಮುಂದೆ ಹಾಕೊಂಡ ಆ ಪಾತ್ರ ಹೊಟ್ಟೋಯ್ತು. ಅದು ಓಕೆ, ಅವ್ನು ಟ್ರೀಟ್ಮೆಂಟ್ ಮಾಡೋದು ಲೀಗಲ್ ಫ್ರೇಮ್ ಬೇರೆ ಥರ ಫೋಕಸ್ ಮಾಡುತ್ತೆ ಅವಾಗ. ಓಕೆ, ಅಂದರೆ 164 ಅವನು ಏನು ಹಾಕೊಂಡ, ನಾನು ಇದ್ರ ಮೇಲೆ ನಾನು ಮುಚ್ಚಿದ ಗೋಟೆಗಳು ಕೊಡ್ತೀನಿ, ನಾನು ಜಡ್ಜ್ ಹತ್ರನೇ ಕೊಡ್ತೀನಿ ಅಂತೆಲ್ಲ ಹೇಳಿದಾಗ, ಸರ್ ಆ್ಯಕ್ಚುಲಿ ಹೇಳ್ತೀನಿ ಕೇಳಿ, ಇಡೀ ಪ್ರಕರಣ ಮುಗಿದ ತನಕ ಅವನು ಪೊಲೀಸ್ ಕಸ್ಟಡಿಲಿ ಇರಬೇಕಾಯ್ತು. ಆರಂಭದಿಂದಲೂ ಕೂಡ ಇರಬೇಕಾಯ್ತು ಅವ್ನು ಪೊಲೀಸ್ ಕಸ್ಟಡಿಲಿ, ಬಿಡಂಗಿರಲಿಲ್ಲ. ಕರೆಕ್ಟ್. ಯಾಕೆ ಅವನು ಬೆಳಿಗ್ಗೆ ಬಂದು ಪಿಕ್ನಿಕ್ ಥರ ಬೆಳಿಗ್ಗೆ ಬಂದು ಟಿಫಿನ್ ಊಟ ಗೀಟ ಎಲ್ಲ ಮಾಡಿಕೊಂಡು ಸಾಯಂಕಾಲ ಏನು ಸಿಕ್ಕಿಲ್ಲ ಅಂತ ಹೇಳಿ ಹೋಗ್ತಾನಲ್ಲ, ಆಗ ನಮ್ಮ ಪೊಲೀಸರು ಏನು ಮಾಡ್ತಿದ್ರು? ಈ ಪ್ರಶ್ನೆ ಬಂದೆ ಸರ್ ಇವಾಗ ಏನಿಲ್ಲ ಸರ್, ನೀವು ಯಾವುದೋ ಒಂದು ಎಲ್ಲೋ ಒಂದು ಕಡೆ ಕ್ರೈಮ್ ಎತ್ತಾಕೊಂಡ್ಬಂದ್ರು ತಿಳ್ಕೊಳ್ಳೋಣ. ಸಣ್ಣ ಎಕ್ಸಾಂಪಲ್, ಜಾರ್ಖಂಡದಿಂದ ಉತ್ತರಾಂಚಲ ಎತ್ತಾಕೊಂಡ್ಬಂದ್ರು, ಅವ್ನು ಬಿಟ್ಬಿಡ್ತಾರೆ, ವಾಪಸ್ ಹೋಗ್ಬಿಟ್ಟು ಪುನಃ ವಾಪಸ್ ಬಾ ಅಂತ ಬಿಡಲ್ಲ ಅವನಿಗೆ. ಕಸ್ಟಡಿ ಅಂದ್ರೆ ಪೊಲೀಸ್ ಸ್ಟೇಷನ್ ಅಂದಮೇಲೆ ಅದಕ್ಕೊಂದು ಅವ್ರಿಗೆ ಏನಾಗಿದೆ, ಪೊಲೀಸ್ ಸ್ಟೇಷನ್ ಅಂತ ತಕ್ಷಣ ದೇ ಶುಡ್ ಹಾವ್ ಡೆವಲಪ್ಡ್ ಒಂದು ಇಡೀ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ ಕಂಡುಬೇಕಾಗಿದ್ರೆ ಅಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಬೇಕಾಯ್ತು. ಒಂದು ಸ್ಟೇಷನ್ನು, ಅದಕ್ಕೆ ಸ್ಟಾಫ್ಗಳು, ಸಿಬ್ಬಂದಿಗಳು, ಅದು ಇರೋ ಸ್ಟೇಷನ್ನನ್ನೇ ಅವರು ಹ್ಯಾಂಡ್ ಓವರ್ ತೊಗೋಬೇಕಾಯ್ತು. ಮಿಲಿಟ್ರಿಗಳು ತೊಗೋತಾರೆ ನೋಡಿ, ಇದಾಗೋದಿಲ್ಲ ಬಿಡ್ರಿ ನಿಮ್ಮ ಕೈಯಲ್ಲಿ, ವಿ ವಿಲ್ ಟೇಕ್ ಕೇರ್ ಆಫ್ ಇಟ್, ಮಿಲಿಟ್ರಿ ಬಂದು ತೊಗೊಳತ್ತಲ್ಲ ಹಂಗೆ, ಅಥವಾ ಕಮಾಂಡೋಸ್ ತೊಗೊಳ್ತಲ್ಲ ಹಂಗೆ ತೊಗೋಬೇಕಾಯ್ತು. ಇಡೀ ಏನಾಗ್ಬಿಡ್ತು ಅಂದ್ರೆ ಮೇಲ್ಮೇಲ್ ಪದರದಲ್ಲಿ ಹೊಟ್ಟೋಯ್ತದು. ಆ ಪದರಕ್ಕೆ ಆ ಪರದೆ ಅಂತ ಏನು ಕರಿತೀವಿ, ಪರದೆ ಎಲ್ಲ ಕ್ಯಾರೆಕ್ಟರ್ಗೆ ಬಂದ್ಬಿಡ್ತು. ದಿನ ಬೆಳಗಾರ ಒಂದೊಂದು ಡ್ರಾಮಾಗಳು, ದಿನ ಬೆಳಗಾರ ಒಂದೊಂದು ಯೂಟ್ಯೂಬ್ಗಳು, ದಿನ ಬೆಳಗಾರ ಒಂದು ಇಶ್ಯೂಸ್ ಕೊಡೋದು. ಸಾರಿ ಎಲ್ರಿ ಒಂದು ತಮಾಷೆ ಹೇಳ್ತೀನಿ ಕೇಳಿ ನಿಮಗೆ, ಮಿಸ್ಟರ್ ನಾಳೆ ಬಾ, ನಾಳೆ ನನ್ನ ಜೋಬಲ್ಲಿ ಇದೆ ಅಂತ ಹೇಳಿ, ಮಿಸ್ಟರ್ ನಾಳೆ ಬಾ ಅಥವಾ ಮಿಸ್ಟರ್ ನನ್ನ ಜೋಬಲ್ಲಿ ಇದೆ ಅಂತ ಹೇಳೋನು, ಇಷ್ಟು ವರ್ಷ ಬೇಕಾಗಿತ್ತ ಸರ್ ಒಂದು ದಾಖಲೆ ಕೊಡೋಕ್ಕೆ? ಓಕೆ, ನೀವು ಆ ಇಂಟೆನ್ಷನ್ ಬಗ್ಗೆ ಮಾತನಾಡ್ತಾ ಇದ್ರೆ, ಅಜೆಂಡಾ ಬಗ್ಗೆ ಮಾತನಾಡ್ತಾ ಇದ್ರಿ. ನಾನು ಇಡೀ ಪ್ರಕರಣ ಮತ್ತು ಇಲ್ಲಿವರೆಗೂ ಆಗಿರುವಂಥದ್ದು SIT ರಚನೆಯಿಂದ ಕಳೆದ 16 ದಿನಗಳಿಂದ ಆಗಿರುವಂಥ ಈ ಪ್ರಕರಣ ಬಗ್ಗೆ ಇಷ್ಟೇ ವಿಚಾರ ಸರ್ಕಾರ ಎಡವಟ್ಟು ಮಾಡ್ಕೊಂಡಿದ್ಯಾ? SIT ರಚನೆಯಿಂದ ಇಲ್ಲ ತಾಳಿ ಸರ್ಕಾರಕ್ಕೆ ಆಗಿದೆ ಏನು ಅಂತಂದ್ರೆ ಒಂಥರ ಕತ್ರಿ. ಸರ್ಕಾರಕ್ಕೆ ಒಂದು ಈ ಕಡೆ ತಪ್ಪಿದ್ರೆ ಅದು, ಈ ಕಡೆ ತಪ್ಪಿದ್ರೆ ಇದು ಅಂತೇಳಿ ಸರ್ಕಾರ ಪ್ಲೇಡ್ ಎ ನೈಸ್ ನೀಟ್ ಗೇಮ್. ನೋಡಪ್ಪ ಅದು ನಡ್ಕೊಂಡು ಬರ್ತಾನೆ ಇದೆ. ಒಂದು ಕಡೆ ಏನಾದ್ರೂ ಈಗ ಏನು ಪೊಲಿಟಿಕಲ್ ಮೋಟಿವೇಶನ್, ಒಂದು ಕಡೆ ಹೆಚ್ಚು ಕಮ್ಮಿ ಮಾತಾಡ್ಬಿಟ್ರೆ ಆ ಒಂದು ಇನ್ನೊಂದು ಸಿಗ್ಮೆಂಟ್ ಇದೆಯಲ್ಲ, ಅಷ್ಟು ಜನರ ವಿರೋಧ ಕಟ್ಕೋಬೇಕು ಅಂತ ಒಂದು. ಈ ಕಡೆ ಇಲ್ಲಿ ಯಾರು ಇದ್ದಾರೆ ವೆಟೆಡ್ ಇಂಟ್ರೆಸ್ಟ್ಗಳು, ಅವ್ರಿಗೆ ಒಂದು ತಾರ್ಕಿಕ ಎಂಡ್ ಮಾಡಬೇಕಾಯ್ತು ಸರ್ಕಾರ, ಬಟ್ ಎಂಡ್ ಮಾಡಬೇಕಾಯ್ತು ಅವರು. ಆ ಎಂಡ್ ಮಾಡಿ ಈಗ ಸರ್ಕಾರದ ಪಾತ್ರ ಇಲ್ಲ ಬಿಡಿ, ಯಾಕಂದರೆ ಸರ್ಕಾರ ನಾನೇನು ಬ್ಲೇಮ್ ಮಾಡಲ್ಲ. ಯಾಕಂತಂದರೆ
ನೋಡಿದ್ರು ಇಶ್ಯೂ ಜಾಸ್ತಿ ಬರ್ನ್ ಆಗ್ತಿದೆ ನೋಡಿದ್ರು. ಇದಕ್ಕೊಂದು ಎಂಡ್ ಮಾಡಬೇಕು. ಯಾವುದಕ್ಕೂ ಲೀಗಲ್ ಕ್ಲಚ್ ಬರ್ತಾನೆ ಇರಲಿಲ್ಲ. ಹೌದು, ಎಲ್ಲ ಹೋರಾಟಗಳಿಂದನೇ ಆಗ್ತಿತ್ತು. ಲೀಗಲ್ ಕ್ಲಚ್ಚಿಗೆ ಬರ್ತಾನೆ ಇಲ್ಲ. ಎಲ್ಲೂ ಒಂದು ಕಡೆ ಲೀಗಲ್ ಆಗಿ ಯಾರು, ಇದು ತಮಾಷೆ ಹೇಳ್ತೀನಿ ಕೇಳಿ, ಯಾರೂ ಕೂಡ ಕೋರ್ಟ್ ಮೆಟ್ಲತ್ತಲೇ ಇಲ್ಲ. ಓಕೆ, ತಮಾಷೆ. ಇದೊಂದು 2014 ಸೌಜನ್ಯ ಕೇಸ್ ಆದಮೇಲೆ ಯಾರೂ ಕೂಡ ಕೋರ್ಟ್ ಮೆಟ್ಲತ್ತಲಕ್ಕೆ ಹೋಗಲೇ ಇಲ್ಲ. ಎಲ್ಲ ಬರೀ ಸಾಯಂಕಾಲ ಕೂತ್ಕೊಂಡ ತಕ್ಷಣ ಸಾಯಂಕಾಲ ಯೂಟ್ಯೂಬಲ್ಲಿ ಕೂತ್ಕೊಳ್ಳೋದು, ಬಾಯ್ ಬಂದಂಗೆ ಮಾತಾಡೋದು, ಅದು ನಾವು ಕಾಪಿ ಮಾಡ್ಕೊಂಡು ಇನ್ನೊಬ್ಬ ಕಟ್ ಆ್ಯಂಡ್ ಪೇಸ್ಟು. ಎಲ್ಲರೂ ಒಂದು ಕಡೆ ತಾರ್ಕಿಕ ಎಂಡ್ ಆಯ್ತಾ ಸರ್? ಸೌಜನ್ಯ ಕೇಸ್ ಆಗಿ ಏನು ಬೇಕಾರಾಗಿರ್ಬೋದು. 1000 ಅದು ಅದಕ್ಕೆ ಉಪಮೇಯಗಳು ಅಥವಾ ಸ್ಟೋರಿಗಳು, ಫೇಕ್ ಇನ್ಫಾರ್ಮೇಷನ್ಗಳು 1000 ಹರಿದಾಡ್ತಿರ್ಬೋದು. ಬಟ್ ಕಾನೂನು ಕೇಳೋದೇನು? ಸಾಕ್ಷೀಕರಣ ಇಲ್ವಾ? ಓಕೆ, ಅದ್ರಲ್ಲಿ ಸೆಕ್ಷನ್ ಯಾವ್ದು ಬರುತ್ತೆ ಅದರೊಳಗೆ? ಈಗ ನೀವು ಈ ವ್ಯಕ್ತಿ ಈಗ ಫೈಲೂರು ಆದ ಅಂತ ತಿಳ್ಕೊಳ್ಳೋಣ. ಫೈಲೂರು ಆದ ತಕ್ಷಣ ಏನಾಗುತ್ತೆ? ಆ ಫೈಲೂರ್ ಬಗ್ಗೆ ಮಾಡ್ತೀನಿ, ಒಂದು ರಿಯಾಕ್ಷನ್ ತಗೊಂಡು ಪ್ಲೀಸ್.